ನಮಸ್ಕಾರ. ಇವಾಗ ತಾನೇ ಬರಗೇಟ್ ವರ್ಷ ಈ ಸಿನಿಮಾದ ಒಂದು ಹಾಡನ್ನ ನೋಡಿದೆ, ಕೇಳಿದೆ. ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಂತ ಒಂದು ಹಾಡು. ಕನ್ನಡ ಚಿತ್ರರಂಗದ ಹಲವಾರು ಸಿನಿಮಾಗಳು, ಹಿಟ್ಟು ಸಿನಿಮಾಗಳಿಗೆ ಸಾಂಗ್ಸ್ ಬರ್ಕೊಟ್ಟಂತ ನಮ್ಮ ನಾಗೇಂದ್ರ ಪ್ರಸಾದ್ ಭಯ್ಯ ಈ ಹೊಸ ತಂಡಕ್ಕೆ ಕೂಡ ಸಾಂಗ್ ಬರ್ಕೊಟ್ಟಿದ್ದಾರೆ. ತುಂಬಾ ಪೆಪ್ಪಿಯಾಗಿ ಒಂದು ಇವತ್ತಿನ ಇಶ್ಯೂಗಳನ್ನ ಇಟ್ಕೊಂಡು ಮೊಬೈಲ್ ಹೆಂಗೆ ಸಮಸ್ಯೆ ಮಾಡುತ್ತೆ, ಹುಡುಗ ಹುಡುಗಿ ನಡುವೆ ಇರುವಂತಹ ಬಾಂಡಿಂಗ್ ಅದೆಲ್ಲ ತುಂಬಾ ತಮಾಷೆಯಾಗಿ ಟೈಟ್ಲು ಬರೋ ತರ, ಬರಗೇಟ್ ವರ್ಷ ಟೈಟ್ಲು ಬರೋ ತರ ಒಂದು ಹಾಡು ಬರ್ಕೊಟ್ಟಿದ್ದಾರೆ. ಒಂದು ಪಿಕ್ಚರ್ ನಾನು ಟೀಸರ್ ಮತ್ತೆ ಟ್ರೈಲರ್ ಕೂಡ ತೋರಿಸೋದು ನನಗೆ ನೋಡಿದ್ರೆ ಗೊತ್ತಾಗ್ತಿದೆ. ಇಟ್ ಈಸ್ ಹ್ಯೂಮರ್ ಸಿನಿಮಾ, ಕಾಮಿಡಿ ಬೇಸ್ಡ್ ಸಿನಿಮಾ. ತುಂಬಾ ಎಲ್ಲ ಡಾರ್ಕ್ ಸಿನಿಮಾಗಳು, ಈ ತರ ಸೀರಿಯಸ್ ಸಿನಿಮಾಗಳು ಬರ್ತಾರೆ. ಮತ್ತೊಂದು ಕಾಮಿಡಿ ಸಿನಿಮಾ ಬರ್ತಾ ಇದೆ. ಅಂಡ್ ಅವ್ರು ನನಗೆ ಒಂದು ಲೈನ್ ಹೇಳಿದಾಗ ಕೂಡ ಎಷ್ಟೇ ಕಾಮಿಡಿ ಇದ್ರು ಒಳಗಡೆ ಒಂದು ಮೆಸೇಜ್ ಕೂಡ ಇಟ್ಕೊಂಡು ಪ್ಲೇಸ್ ಮಾಡಿದ್ದಾರೆ. ಸೊ ಒಳ್ಳೆದಾಗಿ ಇಡೀ ತಂಡಕ್ಕೆ ಅಂತ ಹೇಳಕ್ ಬರ್ತೀನಿ. ನಾಯಕ ನಟರು ಹಾಗೂ ನಿರ್ದೇಶನ ಒಟ್ಟೊಟ್ಟಿಗೆ ಮಾಡಿದ್ದಾರೆ ಯಶ್ ಅವರು. ಸೊ ಬಹಳ ಕಷ್ಟ, ಡೈರೆಕ್ಷನ್ ಮಾಡೋದೇ ತುಂಬಾ ಕಷ್ಟ ಅಂತಂದ್ರೆ ಡೈರೆಕ್ಷನ್ ಆಕ್ಟಿಂಗ್ ಎರಡು ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ದಾರೆ. ಅವರು ಒಂದು ಇಡೀ ಉತ್ತರ ಕರ್ನಾಟಕ ತಂಡದ ಟೀಮ್ ಇದೆ. ಅಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಏನ್ ಪ್ರೊಡಕ್ಷನ್ ಹೌಸ್ ಹೆಸರು ಎರಂ ರೆಡ್ಡಿ ಪಿಕ್ಚರ್ಸ್ ಅಂತ ಅಂದ್ಬಿಟ್ಟು ನಾಗಾರ್ಜುನ ರೆಡ್ಡಿ ಅನ್ನೋರು ಒಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪಿಕ್ಚರ್ನ. ಸೊ ಹೊಸಬರಿಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ನಿಜವಾಗ್ಲೂ ಫಸ್ಟ್ ಪ್ರೊಡಕ್ಷನ್ ಹೌಸ್ಗಳಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಆ ಥರದ ಒಂದು ನಂಬಿ ಒಂದು ತಂಡಕ್ಕೆ ಅವರು ಸಪೋರ್ಟ್ ಮಾಡಕ್ ಬರ್ತಾರೆ ಅಂತ. ಸೊ ಈ ಸಿನಿಮಾ, ಈ ಸಾಂಗು ಈಗ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಮಾರ್ಚ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲ ನಿಮ್ಮ ಹತ್ತದ ಥಿಯೇಟರ್ಗಳಲ್ಲಿ ಹೋಗಿ ಒಂದು 2 hours ಎಂಜಾಯ್ ಮಾಡಿ ಜಾಲಿಯಾಗಿ ನಗ್ನಗತ್ತ ಒಂದು ಮೆಸೇಜ್ ಕೂಡ ತಗೊಂಡ್ಬರ್ಬೋದು ಮನೆಗೆ ನಾವು. ಸೊ ಇಡೀ ತಂಡಕ್ಕೆ ಬರಗೇಟ್ ವರ್ಷ ಟೈಟ್ಲ್ ಇಂದಾನೆ ಹ್ಯೂಮರ್ ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು.